ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ಮಂಡ್ಯದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ನಿನ್ನೆ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಆನಂದ್ ನೇತೃತ್ವದಲ್ಲಿ ಬ್ಯಾಂಕ್ ಸಾಲದ ಮರುಪಾವತಿ, ಬಾಕಿ ಪ್ರಕರಣಗಳು, ರಾಜಿ ಸಂಧಾನ ಪ್ರಕ್ರಿಯೆಗಳು ನಡೆದವು. ಬಳಿಕ ದೂರದರ್ಶನದೊಂದಿಗೆ ಎಂ ಆನಂದ್, ಲೋಕ್ ಅದಾಲತ್ ಮೂಲಕ ಸಿವಿಲ್ ರಾಜಿಯಾಗಬಹುದಾದ ಅಪರಾಧ ಪ್ರಕರಣಗಳು, ವ್ಯಾಜ್ಯ ಪೂರ್ವ ಪ್ರಕರಣಗಳ ಇತ್ಯರ್ಥ ನಡೆಸಲಾಗುತ್ತಿದೆ. ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಸರಳವಾಗಿ ಪರಿಹರಿಸಿಕೊಳ್ಳಲು ನೆರವು ನೀಡಲಾಗುತ್ತದೆ. ಹಲವು ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಅಲೆದಾಡಿ ಆರ್ಥಿಕವಾಗಿಯೂ ಹೊರೆ ಮಾಡಿಕೊಳ್ಳುವ ಬದಲು ಲೋಕ್ ಅದಾಲತ್ನಲ್ಲಿ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ತಿಳಿಸಿದರು. LIC ಪ್ರಕರಣಗಳು ಸೇರಿದಂತೆ ಅನೇಕ ಬಗೆಯ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲಾಗ್ತಾ ಇದೆ. ಅದರ ಜೊತೆಗೆ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಇತ್ಯರ್ಥಪಡಿಸಲಾಗ್ತಾ ಇದೆ. ಈ ಒಂದು ಲೋಕ ಅದಾಲತಲ್ಲಿ ಈ ಪ್ರಕರಣಗಳು ಇತ್ಯರ್ಥ ಆದಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಡಿಗ್ರಿ ಕೊಟ್ಟಾಗ ಯಾವ ರೀತಿ ಮೌಲ್ಯವನ್ನು ಹೊಂದಿರುತ್ತೆ ಅದೇ ರೀತಿಯ ತೀರ್ಮಾನ ಮೌಲ್ಯವನ್ನು ಹೊಂದಿರುತ್ತೆ. ವಕೀಲ ಎಂ ಗುರುಪ್ರಸಾದ್, ಲೋಕ್ ಅದಾಲತ್ನಲ್ಲಿ ಅತಿ ಶೀಘ್ರವಾಗಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಬಹುದಾದ್ದರಿಂದ ಸಮಯ ಹಾಗೂ ಹಣ ಎರಡೂ ಉಳಿತಾಯವಾಗಲಿದೆ ಎಂದು ಹೇಳಿದರು. ಚಿಕಿತ್ಸೆಗೆ ಎಲ್ಲ ಅನುಕೂಲ ಆಗ್ತದೆ. ಈ ರೀತಿ ಭಾಳ ಅದಾಲತ್ತು ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ನಡೀತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ 7 ತಾಲೂಕಲ್ಲೂ ಸಹ ವಿಶೇಷವಾಗಿ ಮತ್ತು ಪ್ರಕರಣಗಳು ಕಡಿಮೆ ಆಗ್ತದೆ. ಎಲ್ಲರಿಗೂ ಆರೋಗ್ಯ ಉಳಿಯುತ್ತದೆ. ಕಕ್ಷಿದಾರರಿಗೆ ಆರೋಗ್ಯ ಉಳಿಯುತ್ತೆ, ವಕೀಲರಿಗೆ ಆರೋಗ್ಯ ಉಳಿಯುತ್ತೆ, ನ್ಯಾಯಾಧೀಶರಿಗಾಗ್ಬೋದು. ಮತ್ತು ಒಂದು ಸಮತಾ ಸಮಾಜ, ಸದೃಢ ಸಮಾಜ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗ್ತದೆ. ಬ್ಯಾಂಕ್ ಅಧಿಕಾರಿ ಸಿದ್ದರಾಜು, ಮರುಪಾವತಿಯಾಗದ ರೈತರ ಬ್ಯಾಂಕ್ ಸಾಲವನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲಾಗುತ್ತಿದೆ. ಸಾಲದ ಮೇಲಿನ ಬಡ್ಡಿ ಮನ್ನಾ ಹಾಗೂ ಅಸಲು ಮೊತ್ತದಲ್ಲಿ ರಿಯಾಯಿತಿ ನೀಡುವ ಮೂಲಕ ಪ್ರಕರಣಗಳನ್ನು ಬಗೆಹರಿಸಲಾಗುತ್ತಿದೆ ಎಂದರು. ಮಾಡಿಕೊಂಡು ಮತ್ತೆ ಅವರಿಗೆ ಬ್ಯಾಂಕ್ಗಳಿಂದ ಹೊಸ ಸಾಲ ಸೌಲಭ್ಯಗಳು ಸಿಗೋ ಥರ ಮಾಡ್ಕೋಬೇಕು ಅಂತ ನಾನು ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀನಿ. ಚಲನಾಯಕನಹಳ್ಳಿ ಗ್ರಾಮದ ನಿವಾಸಿ ಸುರೇಶ್, ನಮ್ಮ ಪ್ರಕರಣದಲ್ಲಿ ರಾಜಿ ಸಂಧಾನದ ಮೂಲಕ ಸಾಲದ ಮೊತ್ತದ ಮೇಲೆ ರಿಯಾಯಿತಿ ನೀಡಲಾಯಿತು. ಇಂತಹ ಲೋಕ್ ಅದಾಲತ್ನಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇನ್ನೊಬ್ರು ಅಕ್ಕರು ಇಲ್ಲೇ ಇದ್ದಾರೆ, ಅವ್ರದ್ದು 6 ಲಕ್ಷ ಚಿಲ್ಲರೆ ಇತ್ತು, ಅವ್ರದ್ದು ಒಂದು 61,000ಕ್ಕಾಗಿದೆ. ಇನ್ನೊಂದು ಮಾತುಕತೆ ನಡೀತಾ ಇದೆ. ಈ ಥರ ಬಂದಂಥ ಸಂದರ್ಭದಲ್ಲಿ ರೈತರುಗಳು, ಸಾರ್ವಜನಿಕರು ಯಾರೇ ಆದ್ರೂ ಈ ಅದಾಲತ್ ಆಗ್ಬೋದು, OTS ಆಗ್ಬೋದು ಬಂದರೆ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಭವಿಷ್ಯ ಚೆನ್ನಾಗಿರ್ತದೆ. ಹೊನಲೆಗೆರೆ ಗ್ರಾಮದ ನಿವಾಸಿ ಸಂದೀಪ್, ಬ್ಯಾಂಕ್ನಿಂದ ಪಡೆದ ಸಾಲ ಮರುಪಾವತಿ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದು ಇದೀಗ ಲೋಕ್ ಅದಾಲತ್ ಮೂಲಕ ರಿಯಾಯಿತಿ ದರದಲ್ಲಿ ಸಾಲ ಮರುಪಾವತಿ ಮಾಡಲು ಅವಕಾಶ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಕೋರ್ಟು ಕಚೇರಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಜಡ್ಜ್ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಬ್ಯಾಂಕು ಕೂಡ ಸಹಕರಿಸಿದ್ದಾರೆ. ಎಲ್ಲ ಕೂಡ ಉಳಿದ ರೈತರುಗಳೆಲ್ಲ ಬಂದು ಇದನ್ನು ಈ ಸ್ಕೀಮ್ನ ಯೂಸ್ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತೀನಿ.